ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಗಂಗಾ ಬೇಕು ಅಂತಲೇ ಈ ಕಡೆ ಶಂಕರನ ಜೊತೆ ಶಾಪಿಂಗ್ ಹೊರಟಿರ್ತಾಳೆ. ಬಟ್ಟೆನ ತರಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಅರ್ಧ ದಾರಿಲಿ ದೇವಸ್ಥಾನ ಹತ್ರ ನಿಲ್ಲಿಸಿ ಅಂತ ಹೇಳ್ತಾಳೆ. ಯಾಕೆ ಗಂಗಾ ಇಲ್ಲಿ ಟೆಂಪಲಿಗೆ ಕರ್ಕೊಬಂದಿದ್ಯಾ ಅಂತ ಶಂಕರ ಕೇಳ್ತಿರ್ಬೇಕಾದ್ರೆ, ಅದು ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದು ಅಂತ ದೊಡ್ಡವ್ರು ಬೇರೆ ಹೇಳ್ತಾರಲ್ವ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಬಂದಿದ್ದೀನಿ ಶಂಕರ ಅವರೇ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ, ಬನ್ನಿ ಶಂಕರವರೇ, ಒಳಗಡೆ ಹೋಗಿ ಆರತಿ ತೊಗೊಂಡು ಬರೋಣ, ಒಳ್ಳೇದಾಗುತ್ತಲ್ವಾ, ಆದಷ್ಟು ಬೇಗ ನನ್ನ ಮದುವೆ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಅಂತ ಒಳಗಡೆ ಕರ್ಕೊಂಡು ಹೋದಾಗ ಸರಿ ಅಂದ್ಬಿಟ್ಟು ಗಂಗನ ಜೊತೆ ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಮಂಗಳಾರತಿ ತಗೊಂಡಾದ್ಮೇಲೆ ಕಣ್ಣಿಗೆ ಒದಿಸ್ಕೊತಿರ್ಬೇಕಾದ್ರೆ ಇವಳು ಬೇಕು ಅಂತ ಶಂಕರ ನನಗೆ ಕುಂಕುಮನ ಇಟ್ಬಿಡ್ತಾಳೆ. ಅಷ್ಟೊತ್ತಿಗೆ ಪಿಕ್ಚರ್ನ ತೆಕ್ಕೊಬಿಡ್ತಾರೆ. ಗಂಗಾ ಆಲ್ರೆಡಿ ಬುಕ್ ಮಾಡಿರೋ ರೀತಿ ಅವನ ಅಸಿಸ್ಟೆಂಟು ಫೋಟೋನ ತೆಗೆದ್ಮೇಲೆ ಅವಾಗ ಯಾಕೆ ಗಂಗಾ ನೀನು ನನ್ನ ಹಣೆಗೆ ಕುಂಕುಮನ ಇಡ್ತಿದ್ದೀಯಾ ಅಂತ ಇಲ್ಲಿ ಶಂಕರ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಯಾಕೆ ಟೆನ್ಷನ್ ಮಾಡ್ಕೋತೀರಾ, ನನಗೋಸ್ಕರ ಒಳ್ಳೆ ಹುಡುಗನ ಹುಡುಕಿದ್ದೀರಾ, ಹಾಗೆ ನನ್ನ ಮದುವೆ ಆಗಬೇಕು ಅಂತ ಎಷ್ಟೆಲ್ಲ ಆರೈಕೆ ಮಾಡ್ಕೊಂಡಿದ್ದೀರಾ, ಅದ್ದೂರಿಯಾಗಿ ಬೇರೆ ಮದುವೆ ಮಾಡ್ತಾಯಿದ್ದೀರಾ. ಸೊ ನನಗೆ ಒಳ್ಳೇದು ಬಯಸೋರಿಗೆ ನಾನು ಒಳ್ಳೇದು ಮಾಡಬಾರ್ದು, ಆ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಒಳ್ಳೆ ಮನಸ್ಸಿಂದ ನಿಮಗೆ ಕುಂಕುಮ ಇಟ್ಟಿದ್ದೀನಿ, ಬೇಜಾರೇನೂ ಇಲ್ಲ ತಾನೇ, ಬೇಜಾರು ಮಾಡ್ಕೊಳ್ಳೋದಾದರೂ ಒರೆಸ್ಬಿಡ್ತೀನಿ ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ, ಸರಿ ಬಿಡು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ತಾನು ಪಡಿ ತಾನು ಶಂಕರ ಸುಮ್ಮನಾಗ್ತಾನೆ. ಆದರೆ ಇದೆಲ್ಲ ಬೇಕು ಅಂತಲೇ ಅವಳು ಮಾಡಿ ಒಂದು ಪಿಕ್ಚರ್ನ ತೆಗೆದೇ ಬಿಡ್ತಾಳೆ. ಹಾಗೆ ಮತ್ತೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಹೊರಗಡೆ ಬರ್ತಾ ಇರಬೇಕಾದ್ರೆ ಬೇಕು ಅಂತಲ್ಲ ಎಡು ಬಿದ್ದುಬಿಡ್ತಾಳೆ. ಆಗ ಪಟ್ನ ಅಂತ ಶಂಕರ ಹಿಡ್ಕೊಂಡ ತಕ್ಷಣ ಇನ್ನೊಂದು ಫೋಟೋನ ತೆಗೆದೇ ಬಿಡ್ತಾರೆ. ಆವಾಗ ಮತ್ತೆ ಹೇಳ್ತಾ ಇರ್ತಾಳೆ, ಸಾರಿ ಬೇಕು ಅಂತ ಬಿಡಲಿಲ್ಲ, ಎಡು ಬಿಟ್ಟೆ, ಸ್ಲಿಪ್ಪರ್ ಜಾರಿ ಅಂತ ಹೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲ ಬಿಡು, ಎಡವಿದ್ರೆ ಏನೂ ಆಗಲ್ಲ, ಆದರೆ ಜೀವನದಲ್ಲಿ ಎಡಬಾರ್ದು ಅಷ್ಟೇ, ಬಾ ಶಾಪಿಂಗ್ ಹೋಗೋಣ, ಟೈಮ್ ಆಗುತ್ತೆ ಅಂತ ಶಂಕರ ಈ ಕಡೆ ಗಂಗನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ DC ಗೌರಿ ಡ್ಯೂಟಿಗೆ ಅಂತ ಬರ್ತಿರ್ಬೇಕಾದ್ರೆ ಎಲ್ಲೂ ತುಸು ಪಿಸು ಅಂತ ಮಾತಾಡ್ತಾ ಇರ್ತಾರೆ. ಅವಾಗ ಏನಿದು ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿದಾಗ, ಏನಿದು ಎಲ್ಲ ಗುಸು ಅಂತ ಮಾತಾಡ್ತಾ ಇದ್ದೀರಲ್ಲ, ಏನು ವಿಷಯ ಅಂತ ಅನ್ಬೇಕಾದ್ರೆ, ಅದೇ ಮೇಡಮ್ ಆ ಬಾಂಬ್ ವಿಷಯ, ಅವತ್ತು ಸ್ಕೂಲ್ ಫಂಕ್ಷನ್ಗೆ ಅಂತ ಹೋಗಿದ್ರಲ್ಲ, ಅಲ್ಲೊಂದು ನೀರೊಳಗಡೆ ಬಾಂಬು ಡಮ್ ಅಂತಲ್ಲ, ಅದ್ರ ಇನ್ವೆಸ್ಟಿಗೇಷನ್ ಮಾಡಿದ್ವಲ್ಲ, ಅದ್ರ ರಿಪೋರ್ಟು ತೊಗೊಳ್ಳಿ ಅಂತ ಉಮಾಶಂಕರ್ ಅವರು ಕೊಟ್ಟಾಗ ನೋಡಿ ಯೋಚನೆ ಮಾಡ್ತಾ ಇರ್ತಾಳೆ. ಅವಾಗ ಮತ್ತೆ ಉಮಾಶಂಕರ್ ಹೇಳ್ತಾ ಇರ್ತಾನೆ, ಮೇಡಮ್ ಅದು ಸ್ಕೂಲಿಂದ 100-200 ಮೀಟ್ರು ಅದರೊಳಗೆ ಮಾತ್ರ ಬಾಂಬು ಬ್ಲಾಸ್ಟ್ ಆಗಿದೆ, ಸಪೋಸ್ ನೀರಿಲ್ಲ ಅಂತಂದಿದ್ರೆ ಎಷ್ಟೋ ಮಕ್ಕಳು ಸುಟ್ಟೋಗ್ತಾ ಇದ್ರು ಅಂತ ಹೇಳ್ತಿರ್ಬೇಕಾದ್ರೆ ಆಶ್ಚರ್ಯದಿಂದ ಉಮಾಶಂಕರ್ ನಾನು ನೋಡ್ತಾ ಇರ್ತಾಳೆ. ಆಗ ಗೌರಿ ಹೇಳ್ತಾ ಇರ್ತಾರೆ, ಥ್ಯಾಂಕ್ಸ್ ಗಾಡ್, ಸದ್ಯ ಯಾರಿಗೂ ಏನೂ ಆಗ್ಲಿಲ್ವಲ್ಲ ಅಂತಂದಾಗ, ಹೌದು ಮೇಡಮ್, ಚರಂಡಿ ನೀರು ನೋಡಿ ಏನಕ್ಕೂ ಉಪಯೋಗ ಬರಲ್ಲ ಅಂತ ಹೇಳ್ತಾರೆ, ಆದರೆ ಎಷ್ಟೋ ಜನ ಪ್ರಾಣನ ಚರಂಡಿ ನೀರು ಉಳಿಸ್ತು ಅಂತ ಉಮಾಶಂಕರ್ ಹೇಳ್ತಾ ಇರಬೇಕಾದ್ರೆ, ಆ ಥರ ಎಲ್ಲ ಅನ್ಕೋಬಾರ್ದು ರೀ, ಸಮಯ ಸಂದರ್ಭದಲ್ಲಿ ಒಂದು ಉಲ್ಕಡ್ಡಿ ಸಹ ತುಂಬ ಹೆಲ್ಪ್ ಮಾಡುತ್ತೆ, ಅದನ್ನು ಅನ್ಕೋಬೇಕು ಅಂತ ಅನ್ಬೇಕಾದ್ರೆ ನೀವು ಹೇಳ್ತಿರೋದು ಕರೆಕ್ಟು ಮೇಡಮ್. ಹಾಗೆ ಮತ್ತೆ ಉಮಾಶಂಕರ್ ಹೇಳ್ತಾ ಇರ್ತಾನೆ, ಇನ್ನೊಂದು ಇನ್ಫಾರ್ಮೇಷನ್ ಬಂದಿದೆ ಮೇಡಮ್ ಅಂದಾಗ, ಏನು ಅಂತಂದಾಗ, ಅಲ್ಲಿ ಬಾಂಬ್ ಆಯ್ತಲ್ಲ, ಅದು ಹೂವಿನೊಳಗಡೆ ಬಾಂಬ್ನ ಇಟ್ಕೊಂಡ್ಬಂದಿದ್ರಂತೆ ಅಂದಾಗ, ತೋರಿಸಿ ಅಂತಂದಾಗ ಅದನ್ನು ನೋಡಿ ಈ ಕಡೆ ಗೌರಿಗೆ ತುಂಬ ಶಾಕ್ ಆಗ್ತಿರುತ್ತೆ. ನನಗನ್ಸುತ್ತೆ ಮೇಡಮ್, ಇದನ್ನು ಯಾರೋ ಭಯೋತ್ಪಾದಕರೇ ತಯಾರಿ ಮಾಡಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು ಅಂತ ಅನಿಸುತ್ತೆ ಅಂತ ಉಮಾಶಂಕರ್ ಹೇಳ್ತಿರ್ಬೇಕಾದ್ರೆ ತುಂಬ ಶಾಕ್ ಆಗಿ ಗೌರಿ ಅವ್ರ ಮುಖನ ನೋಡ್ತಾ ಇರ್ತಾಳೆ. ಮತ್ತೆ ಉಮಾಶಂಕರ್ ಹೇಳ್ತಾ ಇರ್ತಾರೆ, ಮೇಡಮ್ ಅವರು ಸ್ಪಾನ್ಸರ್ ತಂದಿರೋರು ಗ್ಯಾರಂಟಿ ಯಾವುದೋ ದೇವಸ್ಥಾನಕ್ಕೆ ಬಾಂಬ್ ಇಡೋಕ್ಕೆ ಬಂದಿದ್ದಾರೆ, ಏನೋ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ಕೊಂಡು ಬಂದಿದ್ದಾರೆ, ಆದರೆ ಅದು ನಡೆದಿಲ್ಲ, ಸದ್ಯಕ್ಕೆ ಥ್ಯಾಂಕ್ಸ್ ಗಾಡ್ ಏನೂ ಆಗಲಿಲ್ಲ ಮೇಡಮ್, ಯಾರಿಗೂ ತೊಂದರೆ ಆಗಲಿಲ್ಲ ಅಂತ ಅಂದಾಗ, ಹೌದು ಅವ್ರನ್ನ ಹೀಗೆ ಸುಮ್ಮನೆ ಬಿಡಬಾರ್ದು, ಮುಂದೆ ದೊಡ್ಡ ಪ್ಲ್ಯಾನ್ ಮಾಡೇ ಮಾಡ್ತಾರೆ, ಸೊ ನಾವೆಲ್ಲರೂ ಸಹ ತುಂಬ ಅಲರ್ಟ್ ಆಗಿರಬೇಕು, ಇಡೀ ಡಿಪಾರ್ಟ್ಮೆಂಟಿಗೆ ಹೇಳಿ ಅಲರ್ಟ್ ಆಗಿರೋಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಸಲ ಫೋಟೋ ತೋರಿಸ್ತೀರ ಅಂತ ಅಂದಾಗ, ಆ ಫೋಟೋನ ಡೀಟೇಲ್ಸಲ್ಲಿ ನೋಡಿದಾಗ ಇವಳಿಗೆ ಅನುಮಾನ ಶುರುವಾಗ್ತಿರುತ್ತೆ. ಅಲ್ಲ, ನಾನು ಅವತ್ತು ಸ್ಕೂಲ್ ಫಂಕ್ಷನ್ಗೆ ಹೋದಾಗ ಈ 6ನೇ ತಾನೇ ಅವ್ರು ನನಗೆ ಹಾಕಿದ್ದು, ಹಾಗಾದರೆ ಶಂಕರ ಬಂದು ನನ್ನನ್ನು ಹಾರ ತೆಗೆದು ಸ್ಪಾನ್ಸರ್ಗೆ ಹಾಕಿದ್ರು, ಹಾಗಾದರೆ ನನಗೇನಾದರೂ ಮಾಡೋಕ್ಕೆ ಅಂತ ಬಂದಿದ್ರಾ, ಹಾಗಾದರೆ ಶಂಕರ ಒಳ್ಳೆಯವನ ಕೆಟ್ಟವನ ಒಂದು ಗೊತ್ತಾಗ್ತಿಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಈ ಕಡೆ ಶಂಕರ ಮತ್ತು ಗಂಗಾ ಇನ್ನೇನು ಕಾರ್ ಹತ್ತಕ್ಕೆ ಹೋಗಬೇಕು, ಅಷ್ಟೊತ್ತಿಗೆ ಬೇಕು ಅಂತಲೇ ಅಲ್ಲಿ ರುದ್ರ ಬಂದು ಶಂಕರ ಅಂತ ಜೋರಾಗಿ ಕೂಗ್ತಿರ್ಬೇಕಾದ್ರೆ ಶಂಕರ ಮುಂದೆ ಬರ್ತಾ ಇರ್ತಾನೆ. ಈ ಕಡೆ ಗಂಗಾ ಕಣ್ಣು ಮಿಸುಕ್ತಾ ಇರ್ತಾಳೆ, ಏನ್ಲಾ ನನ್ನ ದಾರಿಗೆ ಅಡ್ಡ ಬರ್ತಾ ಇದೆಯಾ, ಇವತ್ತು ನನ್ನ ಕೈಗೆ ಸಿಕ್ಕಿದೆಯಾ, ನಿನ್ನನ್ನು ನಾನು ಬಿಡಲ್ಲ ಅಂದರೆ ಬಿಡಲ್ಲ, ನಿನಗೊಂದು ಗತಿ ಮಾಡ್ತೀನಿ ಅಂತ ಬೇಕು ಅಂತಲೇ ಜೋರಾಗಿ ಗಲಾಟೆ ಮಾಡ್ತಾ ಇರ್ತಾನೆ. ಆಗ ಶಂಕರ ಹೇಳ್ತಾ ಇರ್ತಾನೆ, ನೋಡ್ಲಾ, ನಿನ್ನ ಜೊತೆ ಮಾತಾಡೋಕ್ಕೂ ನನಗಿಷ್ಟ ಇಲ್ಲ, ಅಥವಾ ನಿನ್ನ ಜೊತೆ ಜಗಳ ಮಾಡೋಕ್ಕೂ ಅಷ್ಟು ಟೈಮು ನನಗಿಲ್ಲ, ನಿನ್ನ ಪಾಡಿ ನೀನು ಹೋಗ್ಲಾ ಅಂತ ಅನ್ಬೇಕಾದ್ರೆ, ಏನ್ಲಾ ಹಂಗಂತಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ, ಇನ್ನೇನು ನೀನು ಮಾಡಿರೋದೇನು ಕಡಿಮೆ ಕೆಲಸ ಅಂತ ಅಂದ್ಕೊಂಡಿದ್ಯಾ, ಅದಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ, ನನ್ನ ಕೋಪನ ನತ್ತಿಗೇರಿಸ್ಬೇಡ ಆಯಿತಾ ಅಂತ ಅನ್ಬೇಕಾದ್ರೆ, ಏನ್ಲಾ ಮಾಡ್ತೀಯಾ ಅಂತ ಶಂಕರನು ಆವಾಜ್ ಆಗ್ತಾ ಇರ್ತಾನೆ. ಹಾಗೆ ಮತ್ತೆ ಶಂಕರ ಹೇಳ್ತಾ ಇರ್ತಾನೆ, ಮೊನ್ನೆಯ ಸ್ವತಂತ್ರ ದಿನಾಚರಣೆ ದಿನ ನೀನು ಏನು ಮಾಡೋಕ್ಕೆ ಬಂದಿದ್ದೆ ಅಂತ ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೆ ಅಂದ್ಲ, ನೀನು ನಿಮ್ಮಪ್ಪ ಸೇರಿ ಏನು ಮಾಡ್ತಿದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು, ಮರ್ಯಾದೆಯಿಂದ ಹೋಗು, ಇದು ದೇವಸ್ಥಾನ, ಸುಮ್ಮನೆ ಕಿರಿಕ್ ಮಾಡ್ಕೋಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಗಂಗಾ ಬೇಕು ಅಂತಲೇ, ಬನ್ನಿ ಶಂಕರ ಅವರೇ ನಾವು ಹೋಗೋಣ, ಇಂಥ ಜನಗಳ ಜೊತೆ ನಾವ್ಯಾಕೆ ಜಗಳ ಮಾಡಬೇಕು ಅಂತ ಕರಿತಾ ಇರ್ತಾಳೆ.
ಹಾಗೆ ಮತ್ತೆ ರುದ್ರ ಬೇಕು ಬೇಕು ಅಂತಲೇ ಚಾಕ್ನ ಹಿಡ್ಕೊಂಡು ನೀನು ಸುಮ್ಮನೆ ಬಿಡಲ್ಲ ಕಣ್ಲ ಅಂತ ಹತ್ರ ಬರ್ತಾ ಇರಬೇಕಾದ್ರೆ ಈ ಕಡೆ ಗಂಗಾ ಬೇಕು ಬೇಕಂತ ಹೋಗಿ ಶಂಕರನ್ನ ಕೈನ ಹಿಡ್ಕೊಬಿಡ್ತಾಳೆ. ಅವಳು ಕೈ ಹಿಡ್ಕೊಂಡ ತಕ್ಷಣ ಮತ್ತೊಂದು ಫೋಟೋನ ಔಟ್ಸೈಡಿಂದ ನಿಂತ್ಕೊಂಡೊಬ್ಬರು ತೆಗೆದೇ ಬಿಡ್ತಾರೆ. ಇನ್ನೊಂದು ಕಡೆ ನನ್ನ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ಕಣ್ಸನ್ನೇ ಮಾಡ್ತಿರ್ಬೇಕಾದ್ರೆ ಬಾರ್ಲ ಹತ್ರ ನೋಡೋಣ ಅದೇನು ಮಾಡ್ತೀಯ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ರುದ್ರ ಸ್ವಲ್ಪ ಹತ್ರ ಬಂದುಬಿಟ್ಟು ಇನ್ನೇನು ಚುಚ್ಚಬೇಕು ಅಂತ ನಾಟಕ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಸರಿ ಆಯಿತು ಬಿಡು ಬರ್ತೀನಿ ಅಂತ ಫೋನ್ ಇಟ್ಬಿಟ್ಟು ಹೇಳ್ತಾ ಇರ್ತಾನೆ, ನಿಮ್ಮಿಬ್ರದ್ದು ಅದೃಷ್ಟ ಚೆನ್ನಾಗಿದೆ, ಇವತ್ತೇನು ಮಾಡಲ್ಲ ಹೋಗ್ರಿ ಇಬ್ರು ಬದುಕಳ್ರಿ ಅಂತ ಕಳಿಸ್ತಾ ಇರ್ತಾನೆ. ಅವಾಗ ಬಾ ಗಂಗಾ ಹೋಗೋಣ ಇಂಥವ್ರ ಜನ ಜೊತೆ ಏನು ಮಾತಾಡೋದು ಅಂತ ಶಂಕರ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಮನೆಗೆ ಬಂದು ಗೌರಿ ತುಂಬ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ವಿಜಯ್ ಕೇಳ್ತಾ ಇರ್ತಾಳೆ, ಅಲ್ಲ ಯಾಕೆ ಏನು ಯೋಚನೆ ಮಾಡ್ತಿದ್ಯಾ ಅಂತ ಅಂದಾಗ ಒಂದು ವಿಷಯ ಹೇಳಬೇಕಿತ್ತು, ಇವತ್ತೊಂದು ಘಟನೆ ನಡೀತು ಅಂತ ಅಂದಾಗ ನಿನಗೇನು ಪ್ರಾಬ್ಲಮ್ ಆಗಿಲ್ಲ ತಾನೆ ಅಂತ ವಿಜಯ್ ಆಶ್ಚರ್ಯದಿಂದ ಕೇಳ್ತಿರ್ಬೇಕಾದ್ರೆ ಇಲ್ಲ ಅಕ್ಕ ಆದರೆ ಆ ಪ್ರಾಬ್ಲಮಿಂದ ನಾನು ಸೇಫ್ ಆಗಿದ್ದೀನಿ ಅಂತ ಅಂದಾಗ ಅದೇನು ಗೌರಿ ಅಂತ ಕೇಳ್ತಿರ್ಬೇಕಾದ್ರೆ ಅವತ್ತು ಸ್ಕೂಲಲ್ಲಿ ಹಾರ ಹಾಕಿದ್ರಲ್ಲ ಅದರಲ್ಲಿ ದೊಡ್ಡ ಬಾಂಬ್ ಇತ್ತು, ಅದರಿಂದ ನಾನು ಬಚಾವಾದೆ ಅಂತ ಅಂತಿರ್ಬೇಕಾದ್ರೆ ಮಾತನ್ನ ಕೇಳಿ ಈ ಕಡೆ ವಿಜಿಗೆ ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ. ಏನು ಹೇಳ್ತಿದ್ದೀಯ ಅಂತಂದಾಗ ಹೌದು ಅಕ್ಕ ನಿಜನೇ ಹೇಳ್ತಿದ್ದೀನಿ, ಅದೇನೋ ಸ್ಪಾನ್ಸರ್ಗೆ ತಂದಿರೋ ಅನಿಸುತ್ತೆ ಆ ಬಾಂಬು, ಅದರಲ್ಲಿ ಹಾರದೊಳಗೆ ಬಾಂಬ್ ಬಿಟ್ಟಿದ್ರು, ಅದನ್ನು ಶಂಕರ ನನ್ನ ಕುತ್ತಿಗೆಯಿಂದ ತೆಗೆದು ಅವ್ರ ಕುತ್ತಿಗೆಗೆ ಹಾಕ್ತಾ ಅವಾಗ ನಾನು ಕೋಪ ಮಾಡ್ಕೊಂಡಿದ್ದೆ. ಆದರೆ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೇಳಿದಾಗ ಗೊತ್ತಾಯಿತು ಅದು ಹಾರದಲ್ಲಿ ಬಾಂಬೆ ಇಟ್ಕೊಂಡು ಬಂದಿದ್ರು ಅಂತ ಗೊತ್ತಾಯಿತು ಅಂತ ಹೇಳ್ತಿರ್ಬೇಕಾದ್ರೆ ತುಂಬ ಆಶ್ಚರ್ಯದಿಂದ ಈ ಕಡೆ ವಿಜಯ್ ನೋಡ್ತಾ ಇರ್ತಾಳೆ. ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ಹಾರ ನನ್ನ ಕುತ್ತಿಗೆಗೆ ಬೀಳಬೇಕಿತ್ತು, ಬಂದು ಶಂಕರ್ ಅವ್ರು ತೆಗೆದ್ರು, ಇಲ್ಲ ಅಂತಂದರೆ ಇಷ್ಟೊತ್ತಿಗೆ ನನ್ನ ಫೋಟೋಕ್ಕೆ ನೀವು ಹಾರ ಹಾಕಬೇಕಿತ್ತು ಅಂತ ಅನ್ಬೇಕಾದ್ರೆ ಬಿಡ್ತು ಅನ್ನೋ ಗೌರಿ ಇಂತ ಮಾತಾಡ್ತಿದ್ಯಾ ಅಂತ ಕಣ್ಣೀರು ಹಾಕೊಂಡು ವಿಜಯ್ ಹೇಳ್ತಾ ಇರ್ತಾಳೆ. ನೋಡು ನಿನ್ನ ಕಾಪಾಡಿದ್ದು ಇವತ್ತು ಶಂಕರ್ ಅವರು, ಯಾವಾಗಲೂ ಶಂಕರನ್ನ ಬೈತಾ ಇರ್ತೀಯ, ಆ ದೇವ್ರ ರೂಪದಲ್ಲಿ ಬಂದು ನಿನ್ನನ್ನು ಅವರೇ ಕಾಪಾಡಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಗೌರಿ ತುಂಬ ಒಳೊಳಗೆ ಸಂಕಟ ಪಡ್ತಾ ಇರ್ತಾಳೆ. ಮತ್ತೆ ವಿಜಯ್ ಹೇಳ್ತಾ ಇರ್ತಾಳೆ, ವಿಧಿಯಾಟ ನೋಡು ಆಯಿತಾ, ಆ ದೇವ್ರ ರೂಪದಲ್ಲಿ ಬಂದು ನಿನ್ನ ಕತ್ತಲ್ಲಿರೋ ಹಾರನ ತೆಗೆದು ಶಂಕರ್ ಅವ್ರು ತೆಗೆದಾಕಿದ್ರು, ಅವತ್ತು ನೀನು ಎಷ್ಟು ರಂಪಾಟ ಮಾಡಿದೆ, ಆದರೆ ನೀನು ಅವ್ರನ್ನ ಬೈಯೋಕ್ಕೋಸ್ಕರ ಮತ್ತೆ ಜೀವಂತವಾಗಿ ಹುಟ್ಟಿದ್ಯಾ ಅಂತ ಅನಿಸುತ್ತೆ. ನೋಡು ನೀನೊಂದು ದೊಡ್ಡ DC ಪೊಸಿಷನಲ್ಲಿ ಇರೋರು ಆಯಿತಾ, ನಿನ್ನ ಜೀವಕ್ಕೆ ಯಾವಾಗಲೂ ಸಹ ಈ ಥರ ಆಪತ್ತಿದ್ದೇ ಇರುತ್ತೆ, ಅದನ್ನು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ವಿಜಯ್ ಹೇಳ್ತಾ ಇರ್ತಾಳೆ, ಇದರಿಂದಲೇ ನಿನಗೆ ಎಷ್ಟು ಸಲ ಅಟ್ಯಾಕ್ ಆಗಿದೆ ಅಲ್ವಾ, ಅವಾಗೆಲ್ಲ ಶಂಕರ್ ಅವರೇ ಕಾಪಾಡಿದ್ದು, ಆದರೂ ಅವರನ್ನು ಬೈದು ಮನೆಯಿಂದ ಆಚೆ ಹಾಕ್ತೆ, ಎಲ್ಲೇ ಇರಲಿ ಹೇಗೆ ಇರಲಿ ನಿನ್ನ ಜೀವಕ್ಕೆ ಆಪತ್ತಿದೆ ಅಂತ ಏನಾದರೂ ಕುತ್ತು ಬಂದಿದೆ ಅಂತ ಗೊತ್ತಾದರೆ ಯಾವಾಗಲೂ ಆಪತ್ತು ಬಂದವನಾಗಿ ಬಂದು ಕಾಪಾಡ್ತಿರ್ತಾರೆ. ಅವರು ಎಲ್ಲೇ ಇರಲಿ ಹೇಗೆ ಇರಲಿ ಜೀವನ ಮಾಡ್ತಿರೋದು ನಿನ್ನ ನೆನಪಲ್ಲೇ, ಅದನ್ನು ನೀನು ಅರ್ಥ ಮಾಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿಗೆ ತುಂಬ ಸಂಕಟ ಆಗ್ತಿರುತ್ತೆ. ಅಷ್ಟೊತ್ತಿಗೆ ಶಂಕರ ಬಂದು ಗುಡ್ ಈವ್ನಿಂಗ್ ಮೇಡಮ್ ಅಂತ ಅಂದಾಗ ಆಶ್ಚರ್ಯದಿಂದ ಶಂಕರನ್ನ ನೋಡ್ತಾ ಇರ್ತಾಳೆ. ಮತ್ತೆ ಕೋಪ ಮಾಡಿಕೊಂಡು ಗೌರಿ ಹೇಳ್ತಾ ಇರ್ತಾಳೆ, ಅಲ್ಲ ಒಂದ್ಸಲ ಕಾಡ್ತೀಯ ಇನ್ನೊಂದು ಸಲ ಕಾಯ್ತೀಯ, ಯಾಕೆ ನನಗೆ ಈ ಥರ ಚಿತ್ರ ಹಿಂಸೆ ಕೊಡ್ತೀಯ, ಏನಾಗಿದೆ ಅದನ್ನಾದರೂ ಹೇಳು, ನಿನ್ನ ಮನಸ್ಸಲ್ಲಿ ಏನಿದೆ ಹೇಳು ಅಂತ ಜೋರಾಗೆ ಕಿರ್ತಾ ಇರಬೇಕಾದ್ರೆ ಆಶ್ಚರ್ಯದಿಂದ ಈ ಕಡೆ ವಿಜಯ್ ಹೇಳ್ತಾ ಇರ್ತಾಳೆ, ಏನು ಮಾಡ್ತಿದ್ಯಾ, ಯಾರನ್ನ ಮಾತಾಡ್ತಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ಅವಳು ಮತ್ತೆ ನೋಡಿದರೆ ಅದು ಡ್ಯಾನ್ಸ್ ರೂಪಲ್ಲಿರೋ ಶಂಕರ ಆಗಿರ್ತಾನೆ. ಆದರೆ ಅವನು ಡ್ಯಾನ್ಸ್ ಮಾಸ್ಟರ್ ಅಂತ ಅಂದ್ಕೊಂಡು ಗೌರಿ ಹಾಗೆ ಅವ್ನ ಮುಖನ ನೋಡ್ತಾ ನಿಂತ್ಕೊಬಿಡ್ತಾಳೆ. ಮತ್ತು ಗೌರಿ ಡ್ಯಾನ್ಸ್ ಮಾಸ್ಟರ್ ಹತ್ರ ಹೇಳ್ತಿರ್ತಾಳೆ, ಸಾರಿ ನಾನು ಯಾರೋ ಅಂತ ಅಂದ್ಕೊಂಡು ಮಾತಾಡಿಬಿಟ್ಟೆ, ರಿಯಲಿ ಸಾರಿ ಅಂದಾಗ ಇಟ್ಸ್ ಓಕೆ ನೋಡಿ, ನಾವು ಮನಸ್ಸಲ್ಲಿ ಯಾರಿಗೆ ತುಂಬ ಇಷ್ಟವಾದ ಜಾಗನ ಕೊಟ್ಟಿರ್ತೀವಿ, ಹಾಗೆ ತುಂಬ ಪ್ರೀತಿಸ್ತಿರ್ತೀವಿ, ಅವರು ಯಾವ ರೂಪದಲ್ಲಾದರೂ ನಮಗೆ ಯಾರು ನೋಡಿದ್ರು ಅದೇ ರೀತಿ ಕಾಣಿಸ್ತಾ ಇರ್ತಾರೆ, ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಂತ ಈ ಕಡೆ ಮಾಸ್ಟರ್ ಹೇಳ್ತಾ ಇರ್ತಾರೆ. ಮತ್ತು ಶಂಕರ ಹೇಳ್ತಾ ಇರ್ತಾನೆ, ಆ ಫೇಸು ನಾವು ಯಾರು ನೋಡಿದ್ರು ಅದೇ ರೀತಿ ಅನ್ನಿಸ್ತಾ ಇರುತ್ತೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್, ಇಟ್ಸ್ ಓಕೆ ನೋ ಪ್ರಾಬ್ಲಮ್, ಸ್ಟಾರ್ಟ್ ಬಿಗಿನ್ ಡ್ಯಾನ್ಸ್ ಮೇಡಮ್ ಅಂತ ಹೇಳ್ತಿರ್ಬೇಕಾದ್ರೆ ಯಾ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇರ್ತಾಳೆ. ಮತ್ತು ಶಂಕರ ಕೇಳ್ತಾ ಇರ್ತಾನೆ, ಡ್ಯಾನ್ಸ್ ಮಾಡೋಕ್ಕೆ ಇದೇ ಡ್ರೆಸ್ನ ಹಾಕ್ತೀರಾ ಅಂತ ಅನ್ಬೇಕಾದ್ರೆ ಅಂತ ಹೇಳ್ತಿರ್ಬೇಕಾದ್ರೆ ನೋ ಇದು ಕಂಫರ್ಟಬಲ್ ಆಗಲ್ಲ ಅಂತ ಅನಿಸುತ್ತೆ, ಚೇಂಜ್ ಮಾಡ್ಕೊಬನ್ನಿ ಅಂತ ಹೇಳ್ತಾ ಇರ್ತಾನೆ. ಆಗ ಗೌರಿ ಆಶ್ಚರ್ಯದಿಂದ ಅವ್ನ ಮುಖನ ನೋಡ್ತಿರ್ಬೇಕಾದ್ರೆ ಇಟ್ಸ್ ಓಕೆ ನಿಮಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಅಂದರೆ ಇದೇ ಡ್ಯಾನ್ಸಲ್ಲಿ ಇದೇ ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿ ಅಂತ ಅನ್ಬೇಕಾದ್ರೆ ನೋ ಪರವಾಗಿಲ್ಲ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಬರ್ತೀನಿ ಅಂತ ಗೌರಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕಿಂತ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ತೆಗೆದಿದ್ದ ಫೋಟೋ ಎಲ್ಲನೂ ಸಹ ನೋಡಿ ಗಂಗಾ ಮತ್ತು ಭೈರದೇವಿ ತುಂಬ ಖುಷಿ ಪಡ್ತಾ ಇರ್ತಾರೆ. ಅತ್ತೆವ ಇದನ್ನು ನೋಡು ಅಂತ ಹೇಳ್ತಿರ್ಬೇಕಾದ್ರೆ ಆಗ ಭೈರದೇವಿ ಹೇಳ್ತಾ ಇರ್ತಾಳೆ, ಏನು ಗಂಗಾ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ, ಇದನ್ನು ನೋಡು ಒಳ್ಳೆ ಗಂಡ ಹೆಂಡತಿ ಥರ ಇದ್ದೀರಾ, ತುಂಬ ಅಂದರೆ ತುಂಬ ಚೆನ್ನಾಗಿ ತೆಗೆದಿದ್ದಾನೆ, ತುಂಬ ಚೆನ್ನಾಗಿದೆ, ಇವಾಗ ಇದನ್ನೇನಾದರೂ ಆ ಮದುವೆ ಗಂಡು ನೋಡಿದರೆ ಅಷ್ಟೇ ಮುಗ್ದೋಯ್ತು ಅವನ ಕತೆ, ಒಳ್ಳೆ ಹೊಸ ಜೋಡಿ ಹೋಗ್ತಾರಲ್ಲ ಗಂಡು ಹೆಣ್ಣು ಆ ರೀತಿ ಹೋಗಿ ಜವಳಿ ಅಂಗಡಿಗೆ ಹೋಗಿ ಬಟ್ಟೆ ತಗೊಬಂದಿದ್ದೀರಾ, ನನಗಂತೂ ಖುಷಿ ಆಗ್ತಾ ಇದೆ ಅಂತ ಹೇಳ್ಕೊಂಡು ಇಬ್ಬರು ನಗಾಡ್ತಾ ಇರ್ತಾರೆ. ಅತ್ತೆವ ನನಗೂ ಅಷ್ಟೇ ಅವನಿಂದ ಎಷ್ಟು ಟಾರ್ಚರ್ ಆಗ್ತಿತ್ತು ಗೊತ್ತಾ, ಅವನು ಮಾತಾಡ್ತಿರ್ಬೇಕಾದ್ರೆಲ್ಲ ನನಗೆ ಮೈ ಮೇಲೆ ಕಂಬಳಿ ಹುಳ ಬಿಟ್ಕೊಂಡಂಗೆ ಆಗ್ತಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ನೀನು ಟೆನ್ಷನ್ ತೊಗೋಬೇಡ, ಈ
ಫೋಟೋ ನೋಡಿದರೆ ಅವನು ಖಂಡಿತ ಏನಾದರೂ ಅನ್ಕೋತಾನೆ. ಯಾಕೆ ಅಂತ ಅಂದರೆ ಯಾವುದೇ ಹೆಣ್ಣು ಬೇರೆ ಒಂದು ಹುಡುಗನ ಜೊತೆ ಓಡಾಡ್ತಾ ಇದ್ದರೆ ತನ್ನ ಮದುವೆ ಆಗೋ ಹುಡುಗನಿಗೆ ತುಂಬ ಕೋಪ ಬರುತ್ತೆ. ಇದನ್ನು ನೋಡಿದ ಮೇಲೆ ಅವನು 100% ತಪ್ಪಾಗಿ ತಿಳ್ಕೊತಾನೆ. ಇಷ್ಟು ದಿನ ನಾವು ಏನು ಪ್ಲ್ಯಾನ್ ಮಾಡಿದರೂ ಸಹ ಅವನು ಅದನ್ನು ಒಪ್ಕೋತಾ ಇರಲಿಲ್ಲ. ನಾನು ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ನಲ್ವ, ಇವಾಗಿರಲಿ ಇದನ್ನು ನೋಡಲಿ, ಅವ್ನು ನೋಡುವಂತೆ ಯಾವ ರೀತಿ ಮದುವೆನ ಕ್ಯಾನ್ಸಲ್ ಮಾಡ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಸದ್ಯ ಅಷ್ಟಾದರೆ ಸಾಕು ಅಂತ ಇಬ್ಬರು ಖುಷಿ ಪಡ್ತಾ ಇರ್ತಾರೆ. ಮತ್ತೆ ಗಂಗಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಪ್ರತಿ ಹೆಜ್ಜೆಯಲ್ಲಿ ಏನಾದರೂ ಅಡೆತಡೆಗಳು ಬರ್ತಾ ಇದ್ದು, ಏನು ಅವನೇ ರೋಮಿಯೋ ನಾನೇ ಜೂಲಿಯೆಟ್ ಅಂತ ಯಾವಾಗಲೂ ಕಾಪಾಡೋಕ್ಕೆ ಬರ್ತಾ ಇದ್ದ. ಅವ್ರ ಅಪ್ಪ ಅಮ್ಮ ಏನು ನಾನೇ ಆ ಮನೆ ಸೊಸೆ ಆಗಿಬಿಟ್ಟಿದ್ದೀನಿ ಅಂತ ಮೆರಿತಾ ಇದ್ರು. ಜೊತೆಗೆ ಮಕ್ಕಳನ್ನ ಯಾವ ಸ್ಕೂಲ್ಗೆ ಹಾಕಬೇಕು ಅಂತ ಕನಸು ಬೇರೆ ಕಾಣ್ತಾ ಇದ್ರು. ಇರಲಿ ಈ ಫೋಟೋನ ಆದಷ್ಟು ಬೇಗ ಅವ್ರ ಮನೆಗೆ ನಾನು ಕಳಿಸ್ತೀನಿ. ಆವಾಗ ಮನೆಯವರೆಲ್ಲ ನೋಡಿ ತುಂಬ ಶಾಕ್ ಆಗುತ್ತೆ. ಹಾಗೆ ತುಂಬ ಕೋಪ ಬಂದು ನಮ್ಮ ಮನೆಗೆ ಬಂದು ಜಗಳ ಮಾಡ್ತಾರೆ. ಆ ಜಗಳ ಮಾಡಾದ್ಮೇಲೆ ಈ ಕಡೆ ಶಂಕರನಿಗೆ ತುಂಬ ಗಿಲ್ಟ್ ಫೀಲ್ ಆಗ್ತಿರುತ್ತೆ. ಆ ಗಿಲ್ಟಿಂದ ತುಂಬ ಅಂದರೆ ತುಂಬ ಬೇಸತ್ತು ಶಂಕರ, ಗಂಗಾ ನಿನ್ನನ್ನು ನಾನೇ ಮದುವೆ ಆಗ್ತೀನಿ ಅಂತ ಹೇಳ್ಬೇಕು, ಆ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ, ಖುಷಿಯಿಂದ ಇಷ್ಟು ಸಾಕು ಅಲ್ವಾ ಅತ್ತೆವ ಅಂತ ಹೇಳ್ತಿರ್ಬೇಕಾದ್ರೆ, ಈ ಚದುರಂಗದ ಆಟದಲ್ಲಿ ರಾಜ ಮಾತ್ರ ನನಗೆ ಇಂಪಾರ್ಟೆಂಟು, ಬೇರೆ ಯಾರು ಸತ್ರು ನನಗೆ ಚಿಂತೆ ಇಲ್ಲ, ನನ್ನ ಶತ್ರುಗಳೆಲ್ಲ ಸತ್ತೋಗ್ಲಿ ಅಂತ ಭೈರದೇವಿ ಖುಷಿಯಿಂದ ಬೀಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತ ಹೋಗಿದ್ದ ಗೌರಿ ತುಂಬ ಚೆನ್ನಾಗಿ ಡ್ರೆಸ್ಸನ್ನು ಹಾಕ್ಕೊಂಡು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬರ್ತಾ ಇರೋದನ್ನ ಈ ಕಡೆ ಶಂಕರ ನೋಡಿ ತುಂಬ ಫಿದಾಗಿಬಿಡ್ತಾನೆ. ಅವಳನ್ನು ನೋಡಿ ಹಾಗೆ ಕಳೆದೋದಾಗ ಗೌರಿ ಬಂದುಬಿಟ್ಟು ಅಲ್ಲೂ ಸರ್ ರೆಡಿ ಸರ್ ಅಂತ ಹೇಳ್ತಿರ್ಬೇಕಾದ್ರೆ ಹಾಗೆ ಒಂದು ಕ್ಷಣ ಅವಳನ್ನೇ ನೋಡಿಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಸರ್ ಅಂತ ಕೂಗಿದಾಗ ಹಾಂ ಮೇಡಮ್ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ರೆಡಿ ಆದರೆ ಡ್ಯಾನ್ಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದಾಗ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ, ಏನಾದರೂ ಸಾಂಗ್ನ ಸೆಲೆಕ್ಟ್ ಮಾಡಿದ್ದೀರಾ ಅಂತಂದಾಗ ಹಾಂ ಅಕ್ಕ ಸಾಂಗ್ ಪ್ಲೇ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ವಿಜಯ್ ಬೆಳಕಿನ ಕವಿತೆ ಸಾಂಗ್ನ ಪ್ಲೇ ಮಾಡಿದ ತಕ್ಷಣ ಶಂಕರ ಹೇಳ್ತಾ ಇರ್ತಾನೆ, ಓ ಮೈ ಗಾಡ್ ದಿಸ್ ಇಸ್ ಮೈ ಫೇವ್ರೆಟ್ ಸಾಂಗ್ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಸ್ಟೆಪ್ನ ಹೇಳ್ಕೊಡ್ತಿರ್ಬೇಕಾದ್ರೆ ಅವಳಿಗೆ ಮಾಡೋಕ್ಕೆ ಬರ್ತಿದ್ದಾಗ ಬನ್ನಿ ನಾನು ಹೇಳ್ಕೊಡ್ತೀನಿ ಅಂತ ಅವಳು ಕೈ ಇಟ್ಕೊಂಡು ಡ್ಯಾನ್ಸ್ನ ಕಳಿಸ್ತಾ ಇರಬೇಕಾದ್ರೆ ಈ ಕಡೆ ಗೌರಿ ಶಂಕರ ಇಬ್ಬರು ಸಹ ಒಬ್ಬರೊಬ್ಬರು ಮುಖ ನೋಡಿಕೊಂಡು ಹಾಗೆ ಲವ್ ಮಾಡ್ತಾ ಇರ್ತಾರೆ. ಹಾಗೆ ಪ್ರೀತಿಯಿಂದ ಕಣ್ಣಲ್ಲಿ ನೋಡ್ತಾ ಇರಬೇಕಾದ್ರೆ ಈ ಕಡೆ ಭುವಿ ಹೇಳ್ತಾ ಇರ್ತಾರೆ, ನೋಡು ವಿಜಿ ನನ್ನನ್ನು ನೋಡೋಕ್ಕೋಸ್ಕರನೇ ನನ್ನ ಬ್ಯಾಡ್ ಬಾಯ್ ಬಂದಿರೋದು ಆಯಿತಾ ಅಂತ ಹೇಳ್ತಿರ್ಬೇಕಾದ್ರೆ ಅದನ್ನೇ ಎಷ್ಟು ಸಲ ಹೇಳ್ತೀಯ, ಈಗ ಮೊದಲು ಏನು ಮಾಡಬೇಕು ಅನ್ನೋದನ್ನು ಮಾಡು ಅಂತಕ. ಅಯ್ಯೋ ನಾನೊಬ್ಳು ಮರ್ತೇ ಬಿಟ್ಟೆ, ಬ್ಯಾಡ್ ಬಾಯ್ನ ನೋಡ್ತಾ ಮರ್ತೇ ಬಿಟ್ಟೆ, ನೋಡು ಇವಾಗ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ನೋಡು ವಿಜಿ ನನ್ನ ಪರ್ಫಾರ್ಮೆನ್ಸ್ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ತಾ ಇರಬೇಕಾದ್ರೆ ಈ ಕಡೆ ಇಬ್ಬರು ಸಹ ತುಂಬ ಪ್ರೀತಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಜೊತೆಗೆ ಶಂಕರ ಗೌರಿನ ಎತ್ಕೊಂಡು ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಅದನ್ನು ನೋಡಿ ಭುವಿ ಸ್ಟಾಪ್ ಇಟ್ ಅಂತ ಹೇಳ್ತಿರ್ಬೇಕಾದ್ರೆ ಡ್ಯಾನ್ಸ್ನ ಸ್ಟಾಪ್ ಮಾಡಿ ಏನಾಯಿತು ಕಂದ ಅಂತ ಗೌರಿ ಕೇಳ್ತಿರ್ಬೇಕಾದ್ರೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತಂದಾಗ ವಾಟ್ ಆ್ಯಪನ್ ಕ್ಯೂಟಿ ಅಂತ ಹೋಗ್ತಾ ಇರ್ತಾನೆ. ಅವಾಗ ಭುವಿ ಹೇಳ್ತಿರ್ತಾಳೆ, ಏನ್ರಿ ಮಾಡ್ತಾ ಇದ್ದೀರಾ ನೀವು, ನನ್ನ ಕಣ್ಮುಂದೆ ನಿಮ್ಮ ಅಮ್ಮನ ಟಚ್ ಮಾಡಿ ಮೈಯೆಲ್ಲ ಮುಟ್ಟಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ಪುಟ್ಟ ಅವರು ಡ್ಯಾನ್ಸ್ ಮಾಸ್ಟರು ಏನೂ ಆಗಲ್ಲ ಅನ್ಬೇಕಾದ್ರೆ, ಬೇಡಮ್ಮ ಇವರು ಸರಿ ಇಲ್ಲ ಆಯ್ತು ಇವ್ರನ್ನ ಆಚೆ ಕಳಿಸು, ನಿನ್ನನ್ನು ಟಚ್ ಎಲ್ಲ ಮಾಡಿ ಡ್ಯಾನ್ಸ್ ಮಾಡಿದರೆ ನನಗಿಷ್ಟ ಇಲ್ಲ, ಇವ್ರನ್ನ ಆಚೆ ಹೋಗೋಕೆ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಬೇಡ ಪುಟ್ಟ ಆ ರೀತಿ ಎಲ್ಲ ಮಾಡಬಾರ್ದು, ಅಮ್ಮನಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕು ಅಂತ ಅನ್ಬೇಕಾದ್ರೆ ಓ ಹೌದಾ ಹಾಗಾದರೆ ನಾನು ಯಾರ ಜೊತೆನಾದರೂ ಮಾತಾಡ್ತೀನಿ ಅಂದರೆ ಮಾತಾಡಬೇಡ, ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಸೊ ನಾನು ಅದೇ ರೀತಿ ಹೇಳ್ತಾ ಇದ್ದೀನಿ, ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು, ಇವ್ರನ್ನ ಆಚೆಯಿಂದ ಮನೆಯಿಂದ ಆಚೆ ಹಾಕಬೇಕಂದ್ರೆ ಹಾಕಬೇಕು ಅಂತ ಭುವಿ ಇಲ್ಲಿ ಆಟ ಮಾಡಿ ಕೂತ್ಕೊಂಡಾಗ ಶಂಕರ ಅವಳೊಳಗೆ ನಗಾಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.